ನಮಸ್ಕಾರ ಎಲ್ಲರಿಗೂ. ಭಾರತಿ ಟೀಚರ್ 7ನೇ ತರಗತಿ ಈ ಮೂವಿ ಜನವರಿ 16ರಂದು ರಿಲೀಸ್ ಆಗಲಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಮೂವಿಯನ್ನು ನೋಡಬೇಕಾಗಿ ವಿನಂತಿ. ಈ ಮೂವಿಯ ಎಸೆನ್ಸ್ ಸ್ಟೂಡೆಂಟ್ ಎಜುಕೇಷನ್ ಮೇಲೆ ಕಾನ್ಸೆಪ್ಟ್ ಆಗಿದ್ದರಿಂದ ದಯವಿಟ್ಟು ಎಲ್ಲರೂ ಈ ಮೂವಿಯನ್ನು ಹೋಗಿ ನೋಡಬೇಕಾಗಿ ವಿನಂತಿ. ನೀವು ಮಿಲಾಗ್ರಿಸ್ ಕಾಲೇಜ್? ನಾನು ಮಿಲಾಗ್ರಿಸ್ ಕಾಲೇಜ್ ಪ್ರೊಫೆಸರ್. ಇದು ಭಾರತಿ ಟೀಚರ್ 7ನೇ ತರಗತಿ. ಈ ಫಿಲ್ಮ್ ನಾಡ್ದು ಜನವರಿ 16ಕ್ಕೆ ರಿಲೀಸ್ ಆಗಲಿಕ್ಕಿದೆ. ಶಿಕ್ಷಣ ಎಲ್ಲರ ಮೂಲಭೂತ ಹಕ್ಕು. ಅದೇ ರೀತಿಯಲ್ಲಿ ಈ ರೂರಲ್ ಎಜುಕೇಷನ್ ಮತ್ತು ಪ್ರತಿಯೊಬ್ಬ ಒಂದು ಹೆಣ್ಣು ಮಗುವಿಗೆ ಶಿಕ್ಷಣ ಕಡ್ಡಾಯವಾಗಿ ಸಿಗಬೇಕೆಂಬ ಆಶಯದಲ್ಲಿ ಈ ಚಿತ್ರ ಮೂಡಿಬಂದಿದೆ. ಈ ಚಿತ್ರಕ್ಕೆ ನಾನು ಶುಭಾಶಯವನ್ನು ಕೋರುತ್ತೇನೆ. ಮತ್ತು ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಈ ಚಿತ್ರದಲ್ಲಿ ನೀಡಲಾಗಿದೆ. ಸೊ ಈ ಚಿತ್ರಕ್ಕೆ ನಾನು ಶುಭ ಹಾರೈಸುತ್ತೇನೆ. ನಾನು ಡಾಕ್ಟರ್ ಜಯವಂತ ನಾಯಕ್, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ಇದರ ಪ್ರಾಧ್ಯಾಪಕನಾಗಿದ್ದೇನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಚಲನಚಿತ್ರ ಭಾರತಿ ಟೀಚರ್ 7ನೇ ತರಗತಿ ಇದು ಇದೇ ಜನವರಿ ತಿಂಗಳ 16ರಂದು ಕರ್ನಾಟಕದಾದ್ಯಂತ ಬೇರೆ ಬೇರೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದನ್ನು ನಮ್ಮ ವಿದ್ಯಾರ್ಥಿಗಳು ಈ ಚಿತ್ರಕ್ಕೆ ಹೋಗಿ ನೋಡುವಂತೆ ನಾವು ಅವರಿಗೆ ಸೂಚನೆ ಕೊಡ್ತೇವೆ ನಾವು. ಅದೇ ರೀತಿ ಈ ಚಿತ್ರ ಏನು ನಿರ್ಮಾಣ ಮಾಡಿದ ತಂಡದವರಿಗೆ ಯಶಸ್ಸನ್ನು ಕೋರ್ತಾ ಇದ್ದೇವೆ. ನಾನು ಐವನ್ ಸುವಾರಿಸ್ ಅಂತ ಪ್ರಾಂಶವೇ ನೋಟಿಸ್ ಮಾಡ್ತೇವೆ. ಸರಿಯಾ? ಮಕ್ಕಳಿಗೊಂದು ಸ್ವಲ್ಪ ಹೇಳಿದ್ರೆ ಜಸ್ಟ್ ಅದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಶಿಕ್ಷಣ ಕನ್ನಡ ಶಿಕ್ಷಣ ಹೆಲ್ಪ್ ಮಾಡಿ. ಸರಿ ಎಲ್ಲ ನಾವು ಹೇಳ್ತೇವೆ ಮಕ್ಕಳಿಗೆ ಇದು ಮಾಡ್ತೇವೆ, ಪ್ರಮೋಟ್ ಮಾಡ್ತೇವೆ. ಅದು ಗೊತ್ತಾಯಿತು, ಮಕ್ಕಳು ಪ್ರಮೋಟ್ ಮಾಡಿ ರಿಲೀಸ್ ಆಗ್ತಾ ಇದೆ. ಅದನ್ನು ಪ್ರಮೋಷನಿಗಾಗಿ ಇವರು ಬಂದಿದ್ದಾರೆ. ಅದೊಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಎಜುಕೇಷನ್ಗಾಗಿ ಯಾವ ರೀತಿ ಹೋರಾಟ ಮಾಡ್ತಾಳೆ ಎನ್ನುವುದ ಕಥೆಯ ಸುತ್ತ ನಡೆದಂಥ ಒಂದು ಸ್ಟೋರಿ. ಭಾಳ ಚೆನ್ನಾಗಿದೆ. ಅದಕ್ಕೆ ಅಂಥ ಕಥೆಗಳನ್ನು ನೀವು ಪ್ರೋತ್ಸಾಹ ಮಾಡಬೇಕು. ನೀವು ಎಂಥದ್ದು ಥೀಮ್ ಇಲ್ಲದ ಕಥೆಗಳಿಗೆಲ್ಲ ನೀವು ಹೋಗಿ ಥಿಯೇಟರ್ನಲ್ಲಿ ನೋಡ್ತೀರಿ. ಇಂಥ ಕಥೆಗಳಿರುವ ಫಿಲ್ಮನ್ನು ನೀವು ನೋಡಬೇಕು ಅಂತ ಪ್ರಮೋಷನಿಗೆ ಬಂದಿದ್ದಾರೆ. ಅವಕಾಶ ಸಿಕ್ಕರೆ ಮನೆಯಲ್ಲೆಲ್ಲ ಹೇಳಿ ಇದ್ರ ಬಗ್ಗೆ. ಅವಕಾಶ ಸಿಕ್ಕರೆ ನೀವು ಮನೆಯವ್ರನ್ನ ಕರ್ಕೊಂಡು ಆ ಫಿಲ್ಮನ್ನು ನೋಡಿ ಅಂತ ಹೇಳಲಿಕ್ಕೆ ಅವ್ರು ಬಂದಿದ್ದಾರೆ. ಸರ್ ಇದರಿಂದ ನಮಸ್ಕಾರ. ಭಾರತಿ ಟೀಚರ್ಸ್ 7ನೇ ತರಗತಿ ಈ ಫಿಲ್ಮ್ ಜನವರಿ 16ರಂದು ರಿಲೀಸ್ ಆಗ್ತಾ ಇದೆ. ಆ ಚಿತ್ರತಂಡಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಅಲ್ಲದೆ ಒಂದು ಎಜುಕೇಷನ್ ಮೂವಿ ಆಗಿರೋದ್ರಿಂದ ಎಲ್ಲರೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹೆತ್ತವರು ಇದನ್ನು ಮನಪೂರ್ವಕವಾಗಿ ಸ್ವೀಕರಿಸಿ ನೋಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ. ವಿಷ್ಣುದಾಸ್ ಉಪಾಧ್ಯಾಯ, SMS ಪದವಿ ಪೂರ್ವ ಕಾಲೇಜ್, ಪ್ರೌಢಶಾಲಾ. ಓಕೆ ಸರ್, ಥ್ಯಾಂಕ್ ಯು. ಒಂದು ಫೋಟೋ. ಹಾಂ. ಸೊ ಜನವರಿ 16ಗೆ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ, ಭಾರತಿ ಟೀಚರ್ 7ನೇ ತರಗತಿ. ಇದು ಬೇಸಿಕ್ ಬಂದ್ಬಿಟ್ಟು ಒಂದು ಹುಡುಗಿಗೆ ತಾನು ಕಲಿತು ತನ್ನ ಪರಿವಾರದ್ದು ಹಾಗೂ ಇಡೀ ಶಾಲೆ ಅಥವಾ ತನ್ನ ಊರಿನ ಸುತ್ತಮುತ್ತ ಇದ್ದವರೆಲ್ಲರಿಗೂ ಕೂಡ ಯಾವ ರೀತಿ ಎಜುಕೇಷನ್ ಬೇಕು ಮತ್ತು ಎಜುಕೇಷನ್ ಇಂಪಾರ್ಟೆನ್ಸ್ ಏನು ಅದರ ಕುರಿತಾಗಿ ಅವ್ರು ಹೇಳ್ತಾರೆ. ಸೊ ಆ ಮೂಲಕ ಕನ್ನಡ ಭಾಷೆ ಹಾಗೂ ಕನ್ನಡವನ್ನು ಒಂದಷ್ಟು ಅಭಿವೃದ್ಧಿಪಡಿಸುವಂತಹ ಮಹಾದಾಸೆ ಈ ಒಂದು ಚಿತ್ರ ಹೊಂದಿರುತ್ತೆ. ಎಲ್ಲರೂ ಕೂಡ ಜನವರಿ 16ಕ್ಕೆ ಆರ್ಟಿಸಿಗೆ ಫಿಲ್ಮನ್ನು ನೋಡಿ ಚಿತ್ರತಂಡದವರಿಗೆ ಶುಭಾಶಯ. ನಮಸ್ಕಾರ, ನಾನು ವತ್ಸಲ ಶೆಟ್ಟಿ, SMS ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ರಾಜ್ಯ ಪಠ್ಯಕ್ರಮ ಬ್ರಹ್ಮವರ. ಸೊ ಇಲ್ಲಿ ಸರ್ವರಿಗೂ ಶಿಕ್ಷಣ, ಕನ್ನಡ ಜಾಗೃತಿ ಮುಖ್ಯ ಆಶಯವಾಗಿರುವ ಭಾರತಿ ಟೀಚರ್ 7ನೇ ತರಗತಿ ಈ ಒಂದು ಪಿಕ್ಚರನ್ನು ಜನವರಿ 16ಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕನಿಷ್ಠ ಒಂದು 10 ಮಕ್ಕಳಿಗಾದರೂ ಕನ್ನಡವನ್ನು ಕಲಿಸುವಂತಹ ಸ್ಫೂರ್ತಿಯಾಗಲಿ ಸಂಕಲ್ಪವನ್ನು ಈ ಚಿತ್ರತಂಡ ಮಾಡಿಕೊಂಡಿದ್ದಾರೆ. ಅಲ್ಲದೆ ಈ ಒಂದು ತಂಡದಿಂದ ಮಕ್ಕಳಲ್ಲಿ ನಾಳಿನ ಭವಿಷ್ಯವೇ ಆಗಿರುವ ಇಂದಿನ ಮಕ್ಕಳಲ್ಲಿ ಕನ್ನಡದ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶವನ್ನು ಇವರು ಹೊಂದಿರ್ತಾರೆ. ಈ ಒಂದು ಚಿತ್ರತಂಡಕ್ಕೆ ಒಳ್ಳೆಯ ರೀತಿಯಾದಂತಹ ಅಂದರೆ ರೆಸ್ಪಾನ್ಸ್ ಸಿಗಲಿ, ಅವರ ಕಾರ್ಯಗಳೆಲ್ಲವೂ ಕೂಡ ಸಾಂಗವಾಗಿ ನೆರವೇರಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.